ಹಾಸನದಲ್ಲಿ ಪ್ರೀತಮ್ ಗೌಡ್ರನ್ನ ಗುರಿಯಾಗಿಟ್ಕೊಂಡು ಅವರ ಕುಟುಂಬ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆಯನ್ನು ತೀವ್ರವಾಗಿ ಖಂಡಿಸ್ತೇವೆ. ಇದು ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಯೇ ಪ್ರಚೋದನೆ ಕೊಟ್ಟು ಆಡಳಿತ ಪಕ್ಷದ ಮಂತ್ರಿಗಳ ಪ್ರಚೋದನೆಯಿಂದಲೇ ನಡೆಸಿರ್ತಕ್ಕಂಥ ದೌರ್ಜನ್ಯ ಇದು. ಪೊಲೀಸರು ದೌರ್ಜನ್ಯ ನಡೆಯುವವರೆಗೂ ಅವರು ದೌರ್ಜನ್ಯಕ್ಕೆ ಬೆಂಬಲವಾಗಿ ನಿಂತಿದ್ದು ಇದು ನಾಚಿಕೆಗೇಡಿನ ಸಂಗತಿ, ಅಧಿಕಾರದ ದುರ್ಬಳಕೆ. ಪ್ರೀತಮ್ ಗೌಡ್ರಿಗಾಗಲಿ ಬಿಜೆಪಿ ಕಾರ್ಯಕರ್ತರಿಗಾಗಲಿ ಅಥವಾ ಅವ್ರ ಕುಟುಂಬಕ್ಕಾಗಲಿ ಏನಾದರೂ ಆದರೆ ಅದಕ್ಕೆ ಹೊಣೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ರೇವಣ್ಣವರು. ಪ್ರೀತಮ್ ಗೌಡರು ಹಾಸನದಲ್ಲಿ ಬಿಜೆಪಿಯ MLA ಆಗಿ ಆದ ದಿನದಿಂದಲೂ ಕೂಡ ಅವರ ಮೇಲೆ ಒಂದು ರೀತಿಯ ಹೊಟ್ಟೆ ಉರಿಯಿಂದ ನೋಡ್ತಿರ್ತಕ್ಕಂಥ ಪ್ರವೃತ್ತಿ ಇವತ್ತು ಈ ರೀತಿ ಒಂದು ಅಧಿಕಾರದ ದುರ್ಬಳಕೆ ಮತ್ತು ಗುಂಡಾಗಿರಿಯ ಮೂಲಕ ವ್ಯಕ್ತ ಆಗಿದೆ. ಇದನ್ನು ನಾವು ಖಂಡಿಸ್ತೇವೆ. ಯಾರು ಗುಂಡಾಗಿರಿ ಮಾಡಿದ್ದಾರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರಿಗೆ, ಪ್ರೀತಮ್ ಗೌಡರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು. ಇನ್ನು ಯಾವುದೇ ರೀತಿಯ ಹಲ್ಲೆ ಆದರೂ ಕೂಡ ಅದಕ್ಕೆ ಮುಖ್ಯಮಂತ್ರಿಗಳೇ ಹೊಣೆ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಅವ್ರ ಬೆಂಬಲಕ್ಕಿದೆ. ಇವತ್ತು ಜನ ಬೆಂಬಲ ಪ್ರೀತಮ್ ಗೌಡರಿಗೆ ಇರೋದನ್ನು ಸಹಿಸಲಿಕ್ಕಾಗದೆ ಈ ರೀತಿ ದೌರ್ಜನ್ಯ ಮಾಡಿದರೆ ಇದನ್ನು ಮತ್ತೊಮ್ಮೆ ನಾನು ಖಂಡಿಸುವಂಥ ಕೆಲಸವನ್ನು ಮಾಡ್ತೇವೆ.